ನಮಸ್ಕಾರ, ಕನ್ನಡ ಒನ್ಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗ್ಗವರಪು. ಮೋದಿಯವರ ಇಮೇಜ್ ಡೌನ್ ಆಗ್ತಾ ಇದೆ ಮತ್ತು 4 ರಾಜ್ಯಗಳ ವಿಧಾನಸಭಾ ಚುನಾವಣೆಗಳು ಬರ್ತಾ ಇದೆ. ಮಹಾರಾಷ್ಟ್ರ, ಜಾರ್ಖಂಡು, ಹರಿಯಾಣ ಮತ್ತು ಜಮ್ಮು ಕಾಶ್ಮೀರದ ಚುನಾವಣೆಗಳು. ಈ ಸಂದರ್ಭದಲ್ಲಿ ಡೌನ್ ಆಗ್ತಾ ಇರುವಂತಹ ಮೋದಿಯವರ ಇಮೇಜನ್ನು ಮತ್ತೆ ಫೇಕ್ ಆಗಿ ಕಟ್ಟಿ ನಿಲ್ಲಿಸಬೇಕು, ಸುಳ್ಳೆ ಇಮೇಜನ್ನು ಎತ್ತಿ ತೋರಿಸ್ಬೇಕು ಅನ್ನೋದಕ್ಕೆ ಹೊಸ ಸರ್ವೆಯನ್ನು ನಿನ್ನೆ ಹೊರಗಿಟ್ಟಿದ್ದಾರೆ. ಇಂಡಿಯಾ ಟುಡೇ ಅನ್ನುವಂತಹ ಗೋಧಿ ಮಾಧ್ಯಮ ಮಾಡಿರುವಂತಹ ಈ ಸರ್ವೆನಲ್ಲಿ ಮುಂದಿನ ಪ್ರಧಾನಿ ಯಾರಾಗಬೇಕು ಅಂತ ಈಗಲೇ ಪ್ರಶ್ನೆ ಮಾಡಿದಾರಂತೆ. ಅದಕ್ಕೆ ಜನ ಉತ್ತರನೂ ಕೊಟ್ಟಿದ್ದಾರಂತೆ. ಆ ಉತ್ತರದ ಪ್ರಕಾರ ನರೇಂದ್ರ ಮೋದಿ ಅವರು 49% ಪಾಪ್ಯುಲಾರಿಟಿಯನ್ನು ಹೊಂದಿದ್ದಾರಂತೆ. ಅಂದರೆ 49% ದೇಶದ 49% ಜನ ಮೋದಿಯವರು ಪ್ರೈಮ್ ಮಿನಿಸ್ಟರ್ ಆಗಿ ಇರಬೇಕು, ಮುಂದೇನೂ ಆಗಬೇಕು ಅಂತ ಹೇಳಿದಾರಂತೆ. ಅದೇ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರಿಗೆ ಅದಕ್ಕಿಂತ ಅರ್ಧನೂ ಇಲ್ಲ, ಕೇವಲ 22% ಜನ ರಾಹುಲ್ ಗಾಂಧಿ ಅವರನ್ನು ಒಪ್ಕೊಂಡಿದ್ದಾರಂತೆ. ಸೊ ಈ ಸರ್ವೆ ಬಗ್ಗೆ ಈಗ ಒಂದಷ್ಟು ವಿವರಗಳನ್ನು ನಿಮಗೆ ಹೇಳ್ತೀನಿ. ಆವಾಗ ಈ ಸರ್ವೆ ಎಂತಹ ಡುಬಾಕು ಸರ್ವೆ ಅನ್ನೋದು ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಮೊದಲನೇ ಪ್ರಶ್ನೆ ಇಲ್ಲಿ ಬರುವಂತಹದ್ದು, ಈ ಸಂದರ್ಭದಲ್ಲಿ ಈಗ ತಾನೇ 2 ತಿಂಗಳ ಹಿಂದೆ ತಾನೇ ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೆ, ಮೋದಿ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೆ. ಮೋದಿ 3ನೇ ಬಾರಿಗೆ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಆ ಸಂದರ್ಭದಲ್ಲಿ ಮುಂದಿನ ಪ್ರಧಾನಿ ಯಾರಾಗಬೇಕು ಅನ್ನೋ ಪ್ರಶ್ನೆನ ಈಗ ಯಾಕೆ ಸರ್ವೆ ಮಾಡಬೇಕು? ಮೇನ್ ಪಾಯಿಂಟ್ ಅಲ್ಲೇ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಅದರ ಹಿಂದಿನ ಉದ್ದೇಶ ಏನು ಅಂದರೆ, 4 ರಾಜ್ಯಗಳ ಚುನಾವಣೆಗಳು ಬರ್ತಾ ಇದೆ. ಮೋದಿಯವರ ಪಾಪ್ಯುಲಾರಿಟಿಯನ್ನು ಹೊಂದೋದು, ಮೋದಿ ಫೇಸ್ ಮೇಲೆ ವೋಟ್ ಕೊಡುವಂತಹದ್ದು ಸಾಧ್ಯನೇ ಇಲ್ಲ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. 10% ಜನ ಕೂಡ ಮೋದಿಯನ್ನು ಸಹಿಸೋದಕ್ಕೆ ಸಿದ್ಧರಾಗಿಲ್ಲ. ಅದನ್ನು 2024ರ ಚುನಾವಣೆಯಲ್ಲಿ, ಮಹಾ ಚುನಾವಣೆಯಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಅಯೋಧ್ಯೆಯಲ್ಲಿ BJPಗೆ ಸೋಲನ್ನು ಕೊಟ್ಟು ಮನೆಗೆ ಕಳಿಸುವಂತಹ ಪ್ರಯತ್ನಗಳು ನಡೆದಿದೆ. ಈ ಸಂದರ್ಭದಲ್ಲಿ ಹೇಗಾದರೂ ಮಾಡಿ ನರೇಂದ್ರ ಮೋದಿ ಇನ್ನೂ ಉತ್ತುಂಗದಲ್ಲಿದ್ದಾರೆ, ಮೋದಿ ಪಾಪ್ಯುಲಾರಿಟಿ ಹಾಗೇ ಇದೆ ಅಂತ ಸುಳ್ಳು ಹೇಳಬೇಕು. ಆ ಕಾರಣಕ್ಕೆ ಈ ಸರ್ವೆಯನ್ನು ಮಾಡಿದ್ದಾರೆ ಅಂತ ಸ್ಪಷ್ಟವಾಗಿ ಹೇಳ್ಬೋದು. ಯಾಕೆ ಹೇಳಬಹುದು ಅಂತಂದರೆ, ಈ ಸರ್ವೆಯನ್ನು ಮಾಡಿರುವ ಚಾನಲ್ ಇದೆಯಲ್ಲ, ಇಂಡಿಯಾ ಟುಡೇ, ಈ ಚಾನಲ್ನವರು ಆಕ್ಸಿಸ್ ಮೈ ಇಂಡಿಯಾ ಅನ್ನುವಂತಹ ಸರ್ವೆ ಕಂಪನಿ ಜೊತೆ ಸೇರಿಕೊಂಡು ಎಕ್ಸಿಟ್ ಪೋಲ್ ಮಾಡಿದರು. ಯಾವಾಗ ಜೂನ್ 1ನೇ ತಾರೀಕು ಯಾವಾಗ ಚುನಾವಣೆಗಳೆಲ್ಲ ಮುಗಿದಿತ್ತೋ ಅವತ್ತು ಸಂಜೆಗೆ ಎಕ್ಸಿಟ್ ಪೋಲ್ ಮಾಡಿ NDAಗೆ 400 ಚಿಲ್ಲರೆ ಸೀಟುಗಳು ಬರ್ತವೆ ಅಂತ ಹೇಳಿದಂತಹ TV ಚಾನಲ್ ಇದು. ಅದೇ ಇಂಡಿಯಾ ಟುಡೇ 400+ 400 ಪಾರ್ ಮುಗಿದೋಯ್ತು, ವಿಪಕ್ಷ ಅನ್ನೋದು ಚಿಂದಿ ಚಿತ್ರನ ಕಣ್ಣಿಗೆ ಕಾಣಲ್ಲ ಅಂತ ಹೇಳಿದರು. ಯಾರು ಮಾಡಿದ್ದು? ಆಕ್ಸಿಸ್ ಮೈ ಇಂಡಿಯಾ. ಪ್ರದೀಪ್ ಗುಪ್ತಾ ಅನ್ನುವಂಥವನು ಕುಣಿದಾಡ್ಕೊಂಡು ಬಂದು ನಾವು ನಿಮ್ಮ ಮುಂದೆ ದೊಡ್ಡದಾದಂತಹ ಸರ್ವೆ ಇಡ್ತಾ ಇದ್ದೀವಿ, ನೋಡಿ ಈ ಸರ್ವೆಯನ್ನು ಅಂತ ಹೇಳಿದ್ದು. ಫಲಿತಾಂಶಗಳು ಹೊರಬಂದ ದಿನ ಇದೇ ಪ್ರದೀಪ್ ಗುಪ್ತಾ ಬಿಕ್ಕಿ ಅಳ್ತಾನೆ ಅದೇ ಚಾನಲ್, ಇದೇ ಇಂಡಿಯಾ ಟುಡೇಯಲ್ಲಿ. ಯಾಕಂದರೆ ನನ್ನ ಸರ್ವೆಗಳು ತಪ್ಪಾಯಿತು, ಜನ ಟೀಕೆ ಮಾಡ್ತಿದ್ದಾರೆ. ಅಸಲಿಗೆ ಅವನು ಹತ್ತಿದ್ದು ಸರ್ವೆ ತಪ್ಪಾಯಿತು ಅಂತಲ್ಲ, ಸರ್ವೆ ತಪ್ಪು ಅಂತ ಅವನಿಗೆ ಮೊದಲಿಂದಲೂ ಗೊತ್ತು. ಆದರೆ ಹತ್ತಿದ್ದು ಮೋದಿಗೆ ಬಂದಿರೋ ಪರಿಸ್ಥಿತಿಯನ್ನು ನೆನೆಸ್ಕೊಂಡು. ಇನ್ನು ಈಗ ಮಾಡಿದಾರಲ್ಲ ಈ 49-22% ಲೆಕ್ಕಾಚಾರದ ಸರ್ವೆ, ಈ ಸರ್ವೆ ಮಾಡಿರೋದು ಅದೇ ಇಂಡಿಯಾ TVಗೆ ಸಿ ವೋಟರ್ ಅನ್ನುವಂತಹ ಕಂಪನಿ. ಈ ಸಿ ವೋಟರ್ನ ಮಾಲೀಕ ಇದ್ದಾನಲ್ಲ, ಯಶವಂತ್ ದೇಶ್ಮುಖ್ ಅಂತ, ಈತನ ಮೇಲೆ ಎಂತೆಂಥ ಗಂಭೀರವಾದಂಥ ಆರೋಪಗಳಿದೆ ಗೊತ್ತಾ? BJP ಮೋದಿ ಇರೋದರಿಂದ ಬಚಾವಾಗಿ ಓಡಾಡ್ಕೊಂಡಿದ್ದಾನೆ. ಯಾವ ಮಟ್ಟದ ಆರೋಪಗಳಿದ್ದಾವೆ ಅಂದರೆ, ಒಂದು ಸ್ಟಿಂಗ್ ಆಪರೇಷನಲ್ಲಿ, ಗೊತ್ತಿಲ್ಲದೆ ರೆಕಾರ್ಡ್ ಆಗಿರುವಂಥ ಆಪರೇಷನಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ಸರ್ವೆಗಳನ್ನು ಆ ಕಡೆ ಈ ಕಡೆ ಮಾಡೋದು ದೊಡ್ಡ ವಿಚಾರ ಅಲ್ಲ, ಮಾಡ್ತೀವಿ ಅಂಥ ಯಶವಂತ್ ದೇಶ್ಮುಖ್ ನೇತೃತ್ವದ ಸಿ ವೋಟರ್ ಕಂಪನಿ ಇಂಡಿಯಾ ಟುಡೇಗಾಗಿ 400+ ಸೀಟ್ ಕೊಟ್ಟಿದ್ದಂತಹ ಇಂಡಿಯಾ ಟುಡೇ ಗ್ರೂಪ್ಗಾಗಿ ಈ ಸರ್ವೆನ ಮಾಡಿಸಿರೋದು. ಸೊ ಇದರ ಅಥೆಂಟಿಸಿಟಿ ಎಷ್ಟಿರ್ಬೋದು? ನಿಜವಾಗ್ಲೂ ನರೇಂದ್ರ ಮೋದಿ ಅವರು ಅಷ್ಟು ಪಾಪ್ಯುಲರ್ ಆಗಿದ್ದಾರೆ. 49% ಜನ
ಇನ್ನೂ ಅವರನ್ನು ಬಯಸ್ತಿದ್ದಾರ? ಖಂಡಿತ ಸಾಧ್ಯ ಅಲ್ಲ. ಹಾಗಿದ್ದಿದ್ರೆ ಯಾಕೆ ಆಲ್ ಓವರ್ ಇಂಡಿಯಾ 30% ಕೂಡ ದಾಟಲಿಲ್ಲ BJPಯ ಮತಗಳು? ಇಡೀ ದೇಶದ ವೋಟರ್ ಲೆಕ್ಕ ತಗೊಂಡಾಗ 30% ದಾಟಿಲ್ಲ. ಈ ಸರ್ಕಾರ ಬಂದ ಮೇಲೆ ಒಂದೇ ಒಂದು ಮೇಜರ್ ಬಿಲ್ ಪಾಸ್ ಮಾಡೋದಕ್ಕೆ ಮೋದಿ ಕೈಲಿ ಸಾಧ್ಯ ಆಗಿಲ್ಲ. ಒಂದೇ ಒಂದು ಮೇಜರ್ ಬಿಲ್. ಏನು ಎದೆ ತಟ್ಕೊಂಡು ಬಂದರು, ಆಸ್ತಿಗಳ ಬಗ್ಗೆ ಒಂದು ಮಸೂದೆಯನ್ನು ತಂದಿದ್ದೀವಿ, ತಿದ್ದುಪಡಿ ತರ್ತೀವಿ ಅಂತ. ಬಿದ್ದು ಹೋಯ್ತದು, ಸಂಸತ್ತಲ್ಲಿ ಬಿದ್ದೋಯ್ತು. ಮಾನ ಕಾಪಾಡ್ಕೊಳ್ಳೋಕ್ಕೆ JPC ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಜಂಟಿ ಸದನ ಸಮಿತಿಗೆ ಕೊಟ್ಟು ಕೈ ತೊಳ್ಕೊಂಡ್ರು. ಇನ್ನು ಒಳಗಿರುವಂತಹ ವಿಷಯ ಇದೆಯಲ್ಲ, ಮೀಸಲಾತಿನ ಹೇಗಾದರೂ ಮಾಡಿ ನುಂಗು ಬಿಡಬೇಕು ಅಂತ IAS ಕೇಡರ್ ಲೆವೆಲ್ನ ಹುದ್ದೆಗಳನ್ನು ನೇರ ನೇಮಕಾತಿ ಮಾಡ್ತೀವಿ ಅಂತ ಹೊರಡಿಸಿದ್ರು ಅಡ್ವರ್ಟೈಸ್ಮೆಂಟ್. ಮಿತ್ರ ಪಕ್ಷಗಳೇ ಜಾಡಿಸೋದು ಬಿಟ್ಕೊಂಡು LJP JDU ಆ ಕಡೆ ಹೊರಗೆ ಸುದ್ದಿ ಬರದೇ ಹೋದರೂ ಕೂಡ TDP ಕಡೆಯಿಂದ ಎಲ್ಲ ಕಡೆಯಿಂದ ಪ್ರಚಾರ ಆಯಿತು. ಆ ಜಾಹೀರಾತು ಕೊಟ್ಟ ಮಾರನೇ ದಿನ ನರೇಂದ್ರ ಮೋದಿ ಆ ಜಾಹೀರಾತನ್ನು ವಾಪಸ್ ಪಡ್ಕೋಬೇಕಾಯ್ತು. ವಾಪಸ್. ಇನ್ನು ನಮ್ಮಂಥ ಯೂಟ್ಯೂಬರ್ಗಳನ್ನು ಸ್ವತಂತ್ರವಾಗಿ ಪತ್ರಿಕೋದ್ಯಮ ನಡೆಸ್ತಾ ಇರೋರನ್ನ ಬೆದರಿಸೋದಕ್ಕೆ, ಅವ್ರ ಬಾಯಿ ಮುಚ್ಚಿಸೋದಕ್ಕೆ ಬ್ರಾಡ್ಕಾಸ್ಟ್ ಬಿಲ್ ಅಂತ ತರಕ್ಕೆ ಹೋದರು. ಖುದ್ದು ಮುಚ್ಚಿ ಕೆಲವರಿಗೆ ಮಾತ್ರ ಅದರ ಕಾಪಿಗಳನ್ನು ಕೊಟ್ಟರು. ಅದರಲ್ಲಿ ಅವರ ಹೆಸರು ವಾಟರ್ ಮಾರ್ಕ್ ಹಾಕಿ ಕೊಟ್ಟರು. ಯಾರಾದರೂ ಅದನ್ನು ಲೀಕ್ ಮಾಡಿದ್ರೆ ಯಾರು ಲೀಕ್ ಮಾಡಿದ್ದಾರೆ ಅಂತ ಗೊತ್ತಾಗಲಿ ಅಂತ. ಆದರೂ ಲೀಕ್ ಆಯ್ತು ಅದು. ಈ ದೇಶದಲ್ಲಿ ಕ್ವಶನ್ ಪೇಪರ್ಗಳು IAS KS ನೀಟ್ ಎಕ್ಸಾಮ್ ಕ್ವಶನ್ ಪೇಪರ್ಗಳು ಲೀಕ್ ಆಗ್ತವೆ. ಇದು ಯಾವುದೋ ಒಂದು ಬಿಲ್ ಕಾಪಿ, ಅದು ಡ್ರಾಫ್ಟ್ ಕಾಪಿ, ಅದು ಲೀಕ್ ಆಗಲ್ವ? ಲೀಕ್ ಆಯಿತು. ಎಲ್ಲ ಕಡೆ ಚರ್ಚೆ ಆಯಿತು. ಬೆಚ್ಚಿ ಬಿದ್ದರು ಜನ. ಮಾಧ್ಯಮಗಳನ್ನು ಸಂಪೂರ್ಣವಾಗಿ ಕೊಲ್ಲೋದಕ್ಕೆ ಹೊರಟಿ, ಸ್ವತಂತ್ರ ಧ್ವನಿಗಳನ್ನು ಸಂಪೂರ್ಣವಾಗಿ ಮುಗಿಸೋಕೆ ಹೊರಟಿದ್ದಾರೆ ಅಂತ ಎಲ್ಲ ಕಡೆಯಿಂದ ವಿರೋಧ ಬಂತು. ವಾಪಸ್ ತಗೊಂಡ್ರು. ಹೊಸದಾಗಿ ಈಗ ಇನ್ನೊಂದು ಮಸೂದೆ ಸಿದ್ಧ ಮಾಡ್ತೀವಿ ಅಂತ ಹೊರಟಿದ್ದಾರೆ. ಹೀಗೆ ಒಂದರ ನಂತರ ಒಂದು ಮಸೂದೆಗಳನ್ನು ವಾಪಸ್ ತೆಗೆದುಕೊಳ್ತಾ ಇರೋದು 49% ಪಾಪ್ಯುಲಾರಿಟಿಯಿಂದ. 49%. ಇನ್ನು ಮೋದಿಯವರು ಎಲೆಕ್ಷನಲ್ಲಿ 90% ಈಗಲೂ ಉಳಿಸ್ಕೊಂಡಿದ್ದಾರೆ ಅನ್ನೋದಾದರೆ, ವಾರಣಾಸಿಯಲ್ಲಿ ಮೋದಿಯವರು ಕೇವಲ 1.5 ಲಕ್ಷ ಮತಗಳ ಅಂತರದಿಂದ ಗೆದ್ದಿದ್ದು. BJPಯಲ್ಲಿ ಗೆದ್ದಿದ್ದಾರಲ್ಲ, ಆ MP ಗಳ ಪಟ್ಟಿ ಇದೆಯಲ್ಲ, BJP MP ಗಳ ಪಟ್ಟಿ, ಎಲ್ಲ MP ಗಳು ಅಲ್ಲ ನಾನು ಹೇಳ್ತಿರೋದು, ಕೇವಲ BJP MP ಗಳ ಪಟ್ಟಿಯಲ್ಲಿ ಮೋದಿಗೆ 116ನೇ ಸ್ಥಾನ. ಅಂದರೆ 115 ಜನ BJP MP ಗಳು ಮೋದಿಯವರಿಗಿಂತ ಹೆಚ್ಚಿನ ಅಂತರದಲ್ಲಿ ಗೆದ್ದಿದ್ದಾರೆ. ಹೆಚ್ಚಿನ ಅಂತರದಲ್ಲಿ ಗೆದ್ದಿದ್ದಾರೆ. ಇದು ಪಾಪ್ಯುಲಾರಿಟಿನ. CSDS ಅನ್ನುವಂತಹ ಒಂದು ಸಂಸ್ಥೆ ಚುನಾವಣೆ ಮುಗಿದ ತಕ್ಷಣವೇ ಈ ಥರದ್ದೊಂದು ಸರ್ವೆ ಮಾಡಿತ್ತು. ಉತ್ತರ ಪ್ರದೇಶದ ಜನರನ್ನು ಕೇಳಿತ್ತು. ಉತ್ತರ ಪ್ರದೇಶದ ಜನರನ್ನು ಪ್ರಧಾನಿಯಾಗಿ ನಿಮ್ಮ ಆಯ್ಕೆ ಯಾರು ಅಂತ. ಆ ಸರ್ವೆಯಲ್ಲಿ ರಾಹುಲ್ ಗಾಂಧಿಗೆ 36% ಜನ ಓಕೆ ಮಾಡಿದರೆ, ಮೋದಿಯವರಿಗೆ 32% ಮಾತ್ರ ಮಾಡಿತ್ತು. ಮತ್ತು ಆ ಸರ್ವೆ ಏನು? ಇಷ್ಟಕ್ಕೂ CSDS ಏನು ಮಹಾನ್ ಸ್ವತಂತ್ರ ಮಾಧ್ಯಮ ಏನಲ್ಲ, ಅಥವಾ ಕಂಪನಿ ಏನಲ್ಲ, ಅದು ಕೂಡ ಒಂದು ಗೋಧಿ ಮಾಧ್ಯಮದ ಭಾಗನೇ. ಅದು ಅಂತಹ ಗೋಧಿ ಮಾಧ್ಯಮದ ಭಾಗವಾಗಿರುವಂತಹ ಸಂಸ್ಥೆನೇ ಮೋದಿಯವರಿಗಿಂತ ರಾಹುಲ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಪೋಸ್ಟ್ಗೆ ಹೆಚ್ಚು ಸೂಕ್ತ ಅಂತ ಉತ್ತರ ಪ್ರದೇಶದ ಜನ ಹೇಳ್ತಾ ಇದ್ದಾರೆ ಅಂತ ಒಂದು ರಿಪೋರ್ಟ್ ಮಾಡಿತ್ತು. ಅದೆಲ್ಲವನ್ನು ಮುಚ್ಚಿಟ್ಟು ಇದನ್ಯಾರು ಪೋಸ್ಟ್ ಮಾರ್ಟಮ್ ಮಾಡೋದೇ ಇಲ್ಲ, ಆರಾಮಾಗಿ ಸುಳ್ಳು ಹೇಳೋಣ ಅಂತ ನಿನ್ನೆ ಇಂಡಿಯಾ ಟುಡೇಯಲ್ಲಿ ಕೂತ್ಕೊಂಡು ಈ ಒಂದು ಹೊಸ ಕತೆ ಕಟ್ಟಿದ್ದಾರೆ. ಮೋದಿ 49% ಪಾಪ್ಯುಲಾರಿಟಿ ಇದೆ, ರಾಹುಲ್ ಗಾಂಧಿಗೆ ಕೇವಲ 22% ಜನ ಮಾತ್ರ ಪ್ರಧಾನಿಯಾಗಿ ಬಯಸ್ತಾರೆ ಅಂತ. ಇನ್ನು ಎಷ್ಟು ಮಟ್ಟಕ್ಕೆ ಅಮರ್ಸುವಂಥ ಪ್ರಯತ್ನ ಮಾಡ್ತೀರಿ? ಈ 4 ರಾಜ್ಯಗಳ ಚುನಾವಣೆಗಳೇನಿದೆ, ಮಹಾರಾಷ್ಟ್ರ, ಜಾರ್ಖಂಡ್, ಹರಿಯಾಣ ಮತ್ತು ಜಮ್ಮು ಕಾಶ್ಮೀರ, 4ರಲ್ಲೂ BJP ಸೋಲೋದು ಆಲ್ಮೋಸ್ಟ್ ಫಿಕ್ಸ್ ಆಗಿದೆ. ಆಲ್ಮೋಸ್ಟ್ ಫಿಕ್ಸ್. ಹೇಗಾದರೂ ಮಾಡಿ ಗೆಲ್ಲಿಸಬೇಕು ಅಂತ ಗೋಧಿ ಮಾಧ್ಯಮಗಳು ನಿನ್ನೆಯಿಂದ ಶುರು ಹಚ್ಕೊಂಡಿದ್ದಾವೆ ಒಪಿನಿಯನ್ ಪೋಲ್ಸನ್ನು ಹೊರಗೆ ಹಾಕೋದಕ್ಕೆ. ನಾನು ನಿಮಗೆ ಮೊದಲೇ ಹೇಳಿದ್ದೆ,
ಕಳೆದ ಸೋಮವಾರನೇ ಹೇಳಿದ್ದೆ, ಶುಕ್ರವಾರದ ಹೊತ್ತಿಗೆ ಸರ್ವೆಗಳು ಬರ್ತವೆ. ಆ ಸರ್ವೆಗಳಲ್ಲಿ ಯಾವ ನಂಬರ್ಸ್ ಹೇಳ್ತಾರೆ ಅಂತ ನಾನು ಆ ವಿಡಿಯೋದಲ್ಲಿ ಆಲ್ರೆಡಿ ಹೇಳಿದ್ದೆ. 4-5 ದಿನ ಮೊದಲೇ ಹೇಳ್ತಾ ಇದ್ದೀನಿ, ಇದೇ ನಂಬರ್ಸ್ ಒಪಿನಿಯನ್ ಪೋಲ್ಸ್ ಕೊಡ್ತಾರೆ ನೋಡಿ ಅಂತ. ನಿನ್ನೆ ಮಹಾರಾಷ್ಟ್ರದ ಕೊಟ್ಟಿದ್ದಾರೆ ಶುಕ್ರವಾರ. ನಾನು ಹೇಳಿದ್ದೆ ಸೋಮವಾರ ಮಹಾರಾಷ್ಟ್ರದಲ್ಲಿ 105 ಸೀಟುಗಳನ್ನು ಕೊಡ್ತಾರೆ, ನೋಡ್ತಾ ಇರಿ BJPಗೆ, ಅದಕ್ಕೆ ಮೇಲೆ ಕೊಡ್ತಾರೆ ಅಂತ. ನಿನ್ನೆ ಸರ್ವೆ ಬಂದಿದೆ, 105 ಸೀಟ್ ಕರೆಕ್ಟಾಗಿ ಕೊಟ್ಟಿದ್ದಾರೆ. BJP ಏಕಾಂಗಿಯಾಗಿ 105 ಸೀಟ್ ಗೆದ್ದು ಬಿಡುತ್ತಂತೆ ಮಹಾರಾಷ್ಟ್ರದಲ್ಲಿ. ಸೋಮವಾರ ಹೇಳಿದ ನಂಬರ್ನ ಇವರು ತಪ್ಪದೆ ಶುಕ್ರವಾರ ಮಾಡಿ ತೋರಿಸ್ತಾರೆ. ಸೋಮವಾರ ನಾನು ಎಲ್ಲ ರಾಜ್ಯಗಳದ್ದು ಹೇಳಿದ್ದೀನಿ, ಆ ವಿಡಿಯೋನ ಮತ್ತೆ ನೀವು ಹೋಗಿ ನೋಡ್ಬೋದು. ಯಾವ್ಯಾವ ರಾಜ್ಯದಲ್ಲಿ ಏನು ಒಪಿನಿಯನ್ ಪೋಲ್ಸ್ ಕೊಡ್ತಾರೆ ಅಂತ 4 ರಾಜ್ಯದ ಹೇಳಿದ್ದೀನಿ. ಆ ಸಂಖ್ಯೆಗಳನ್ನೇ ಕೊಡ್ತಾರೆ, ನೋಡ್ತಾ ಇರಿ. ಮಹಾರಾಷ್ಟ್ರದಲ್ಲಿ ಪ್ರೂವ್ ಆಗೋಯ್ತು. ನಾನು ಹೇಳಿದ ಸಂಖ್ಯೆ ಒಂದು ಸೀಟ್ ಆ ಕಡೆ ಈ ಕಡೆ ಮಾಡಿಲ್ಲ ನೋಡ್ರಿ. ಒಂದು ಸೀಟ್ ಆ ಕಡೆ ಈ ಕಡೆ ಮಾಡಿಲ್ಲ. 150 ಅಂತ ನಾನು ಹೇಳಿದೆ, 150 ಸೀಟ್ಗಳನ್ನು ಕೊಟ್ಟಿದ್ದಾರೆ. ಫ್ಯಾಂಟಾಸ್ಟಿಕ್. ಗೋಧಿ ಮಾಧ್ಯಮನ ನಾವೆಲ್ಲ ಹರಿದು ಕುಡಿದು ಬಿಟ್ಟಿದ್ದೀವಿ. ಹಾಗಾಗಿ ಅವ್ರು ಏನು ಮಾಡಬಹುದು, ಅವ್ರ ಯೋಗ್ಯತೆ ಏನು ಅನ್ನೋದು ನಮಗೆ ಗೊತ್ತು. ಆ ಸಂದರ್ಭದಲ್ಲಿ ಈಗ ಹೇಗಾದರೂ ಮಾಡಿ 4 ರಾಜ್ಯಗಳಲ್ಲಿ ಕನಿಷ್ಠ 2 ರಾಜ್ಯಗಳನ್ನು BJPಗೆ ಗೆಲ್ಲಿಸಬೇಕು. ಇಲ್ಲದೆ ಹೋದರೆ ಮೋದಿ ಸೀಟು ಉಳಿಯಲ್ಲ. ಇದು RSS ಕೂಡ ನಿರ್ಧರಿಸಿರುವಂತಹ ವಿಚಾರ. BJP ಒಳಗೆ ಬಂಡಾಯ ಜಾಸ್ತಿ ಆಗುತ್ತೆ, ಮೋದಿ ಫೇಸಿಂದ ವೋಟ್ ಬರ್ತಾ ಇಲ್ಲ ಅಂತ. ಆ ಭಯಕ್ಕೆ ಈಗ ಇಂತಹ ಒಂದು ಸರ್ವೆಗಳನ್ನು ಚುನಾವಣೆ ಸಂದರ್ಭದಲ್ಲಿ ಬಿಟ್ಟಿದ್ದಾರೆ. ಮೋದಿ ಪಾಪ್ಯುಲಾರಿಟಿ ಏನೂ ಕಡಿಮೆ ಆಗಿಲ್ಲ, ಎಲ್ಲಿದ್ದಾರೋ ಅಲ್ಲೇ ಇದ್ದಾರೆ, ಮೇಲಿದ್ದಾರೆ ಅಂತ ತೋರಿಸ್ತಾರೆ ಜನ. 4 ರಾಜ್ಯಗಳ ಚುನಾವಣಾ ಫಲಿತಾಂಶಗಳು ಅಕ್ಟೋಬರ್ 4ನೇ ತಾರೀಕು 2 ರಾಜ್ಯದ್ದು ಬರುತ್ತೆ. ಡಿಸೆಂಬರ್ ಹೊತ್ತಿಗೆ ಇನ್ನೊಂದು 2 ರಾಜ್ಯಗಳದ್ದು ಬರುತ್ತೆ. ಆವಾಗ ತೋರಿಸ್ತಾರೆ ಮೋದಿ ಅವರ ಪಾಪ್ಯುಲಾರಿಟಿ ಎಲ್ಲಿದೆ ಅಂತ. ಜನ ಖಂಡಿತ ತೋರಿಸ್ತಾರೆ. ನೀವು ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.